ಈ ಕಾರ್ಯಕ್ರಮದ ಪ್ರಾಯೋಜಕರು ಅನುಗ್ರಹ ಟೆಕ್ಸ್ಟೈಲ್. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಕ್ವಾಲಿಟಿಗೆ ತಕ್ಕ ಬೆಲೆ, ನಂಬಿಕೆ ಮತ್ತು ವಿಶ್ವಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ಅನುಗ್ರಹ ಟೆಕ್ಸ್ಟೈಲ್ಸ್, ಆಡುಗೋಡಿ, ಬೆಂಗಳೂರು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಸುಂದರವಾದ ಬೆಳಗಿನ ಪ್ರಶಾಂತವಾದ ವಾತಾವರಣದಲ್ಲಿ ಅಭೂತಪೂರ್ವವಾಗಿ ಪಥಸಂಚಲನವನ್ನು ಕಣ್ತುಂಬಿಕೊಳ್ಳಲು ಕಾತರರಾಗಿರುವಂತಹ ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಖಡ್ಗ ಗೌರವ ರಕ್ಷೆಯೊಂದಿಗೆ ತೆರೆದ ವಾಹನದಲ್ಲಿ ಆಕರ್ಷಕ ತುಕಡಿಗಳ ಪರಿವೀಕ್ಷಣೆಯನ್ನು ಮಾಡಲು ತೆರಳುತ್ತಿದ್ದಾರೆ. ಮಾನ್ಯ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಪಿ ಹರಿಶೇಖರನ್ IPS, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ತರಬೇತಿ, ಬೆಂಗಳೂರು. ಆಂಟಿ ನಕ್ಸಲ್ ಆಪರೇಷನ್ ರಾಯಚೂರು ಶ್ರೀಕರಿಗೆ
ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ತಂಡದ ಪರವಾಗಿ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ತಂಡದ ನಾಯಕಿ ದೀಕ್ಷಿತಾ ಇವರು ಸಲ್ಲಿಸುತ್ತಿದ್ದಾರೆ. ತಂಡದ ನಾಯಕಿ ಮಧುಶ್ರೀ ತಮ್ಮ ತಂಡದ ಪರವಾಗಿ ಗೌರವ ವಂದನೆಯನ್ನ ಸಲ್ಲಿಸುತ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಮಾದರಿ ಅಧಿಕಾರಿಯಾಗಿದ್ದು ಮುಂಬರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ತುಕಡಿಗಳ ಪರಿವೀಕ್ಷಣೆಯ ನಂತರ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. Inspection is forward, sir. I seek your kind permission to commence the passing out parade, sir. Brand! Motivating color of green! Brand! Right! Turn! Wheel! March! ಅತ್ಯಂತ ಶಿಸ್ತಿನಿಂದ 11ನೇ ತಂಡದ ಮಹಿಳಾ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದ ವಿಶೇಷ ದಂಡನಾಯಕಿಯಾಗಿ ಆತ್ಮವಿಶ್ವಾಸದೊಂದಿಗೆ ಆಗಮಿಸುತ್ತಿದ್ದಾರೆ. ಇವರು ಇರುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ವೀರತನ ಎದ್ದು ಕಾಣುತ್ತಿದೆ. ನಮ್ಮ ಆಲೋಚನೆಗಳೇ ನಮ್ಮನ್ನ ರೂಪಿಸುತ್ತವೆ. ತಮ್ಮ ನಡಿಗೆಯ ಮೂಲಕ ಸಾಬೀತುಪಡಿಸುತ್ತಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಕವಾಯತನ್ನ ಮುನ್ನಡೆಸ್ತಾ ಇದ್ದಾರೆ ದಂಡನಾಯಕಿಯಾದ ಸುಷ್ಮಿತಾರವರು. ನಂತರದಲ್ಲಿ ಉಪ ದಂಡನಾಯಕಿಯಾಗಿ ತಾರಾಮಣಿ HR ಅವರು. 1ನೆಯ ತಂಡ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ. ತಂಡದ ನಾಯಕಿಯಾಗಿ ರಮ್ಯಾಶ್ರೀ B ಇವರು ತಂಡವನ್ನ ಮುನ್ನಡೆಸುತ್ತಿದ್ದಾರೆ. 2ನೆಯ ದೀಕ್ಷಿತಾ ಇವರು ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಮಧುಶ್ರೀ MS ಇವರು ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಶಿಸ್ತುಬದ್ಧ ಪಥಸಂಚಲನಕ್ಕೆ ನಿಮ್ಮ ಜೋರು ಚಪ್ಪಾಳೆ ಅವರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನ ತುಂಬಲಿದೆ. ನಾಲ್ಕನೆಯ ತಂಡ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ. ತಂಡದ ನಾಯಕಿಯಾಗಿ ಪೂಜಾ AR. ನೀ ಆಡುವ ಮಾತು ಹೀಗಿರಲಿ ಗೆಳೆಯ. ನಾವುಗಳು ಬದಲಾಗಿದ್ದೇವೆ. ಮೊದಲು ನಾಗರಿಕರು, ನಂತರ ಪೊಲೀಸರು. ನಾವು ನಾಗರಿಕ ಸಮಾಜದ ಪರವಾಗಿದ್ದೇವೆ. ಈ ಮಣ್ಣಿನ ಕಾನೂನು ನಮಗೆ ತಿಳಿದಿದೆ. ನಾವಿದ್ದು ಸಾರ್ವಜನಿಕ ಸೇವೆಗಾಗಿ
ಜನಸ್ನೇಹಿ ಪೊಲೀಸರಾಗಿದ್ದೇವೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ದೇಶಾಭಿಮಾನದ ಕಿಚ್ಚಿನೊಂದಿಗೆ ವೀರ ವನಿತೆಯರಂತೆ ಮುನ್ನಡೆಯುತ್ತಿದ್ದಾರೆ. ಸ್ತ್ರೀಯರ ಪ್ರಾಮುಖ್ಯತೆಯನ್ನು ಪಡೆದ ಬೀಡು ನಮ್ಮದು. ಇಂತಹ ನಾಡು ನುಡಿಯ ಕಾಯಲು ನಾವು ಸಿದ್ಧರಾಗಿದ್ದೇವೆ ಎಂಬ ಆತ್ಮವಿಶ್ವಾಸದೊಂದಿಗೆ ಹೆಜ್ಜೆ ಇಡುತ್ತಿದ್ದಾರೆ. ತಲೆ ಬರೆದು ಪ್ರಗತಿಗೆ ನಾಂದಿಯಾಡುವುದು ನಮ್ಮ ಪೊಲೀಸ್ ಇಲಾಖೆ. ಹುಲ್ಲಾಗು ಬೆಟ್ಟದಡಿ ನನಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ನನಗೆ ಮಲ್ಲಿಗೆಯಾಗು. ಭರತವು ನನ್ನ ತಾಯಿ, ನನ್ನ ಪರೆವ ತೊಟ್ಟಿಲು. ತಾಯ್ನಾಡಿನ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಒಂದನೆಯ ತಂಡದ ನಾಯಕತ್ವ ರಮ್ಯಾಶ್ರೀ ಬಿ ಇವರು, ತಂಡದ ನಾಯಕಿಯಾದಂತಹ ದೀಕ್ಷಿತಾ ಇವರು ಗೌರವ ವಂದನೆಯನ್ನ ಸಲ್ಲಿಸಿ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಪರವಾಗಿ ಗೌರವ ವಂದನೆಯನ್ನ. ನಾಲ್ಕನೆಯ ತಂಡವಾಗಿ ಕೊನೆಯ ತಂಡ ಪೂಜಾ ಎಆರ್ ಇವರು ಗೌರವ ವಂದನೆಯನ್ನ ಸಲ್ಲಿಸಿ ಋಣಾತ್ಮಕ ಅಭಿಪ್ರಾಯಗಳನ್ನ ಬಲಪಡಿಸುತ್ತವೆ. ಆದರೆ ಇವುಗಳೆಲ್ಲವನ್ನ ಮೀರಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡದೆ ಸಾರ್ವಜನಿಕರ ರಕ್ಷಣೆಯೇ ನಮ್ಮ ಹೊಣೆ. ಇವುಗಳನ್ನು ಬಿಟ್ಟು ಮನುಷ್ಯನ ಪ್ರಗತಿಗೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಲಿದ್ದಾರೆ. ರಾಷ್ಟ್ರ ಧ್ವಜಾಧಾರಿಯಾಗಿದ್ದಾರೆ ಶಶಿಕಲಾ ಎಸ್ಎನ್ ರವರು. ಪೊಲೀಸ್ ಧ್ವಜಾಧಾರಿಯಾಗಿದ್ದಾರೆ ಲಕ್ಷ್ಮೀ ಎಸ್ ಉಪಾರಿರವರು. ಬೆಂಗಾವಲು ಅಧಿಕಾರಿಯಾಗಿ ಕುಮಾರಿ ವಿದ್ಯಾಶ್ರೀ ಪಿಎಸ್ಐ, ಅನುಷಾ ಎನ್, ಮಧುಮತಿ ಬಾಗೋಜಿ ಹಾಗೂ ಮೇರಿ ಟಿಎನ್ ರವರು. ನಮ್ಮ ರಾಷ್ಟ್ರ ಧ್ವಜದ ಆಗಮನವೇ ನಮ್ಮೆಲ್ಲರಲ್ಲಿ ರೋಮಾಂಚನಕಾರಿ. ಧ್ವಜದಲ್ಲಿನ ಕೇಸರಿ ಇದೀಗ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಸಮ್ಮುಖದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ. ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿದ್ದಾರೆ ಶ್ರೀ ಉದೇಶ ಟೀಜರ್ ಅವರು, ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಾಂಶುಪಾಲರು, ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ತುಮಕೂರು ಇವರು. ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕರಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ
ಯಾವುದೇ ರೀತಿಯ ದಯೆ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ಅಸೂಯೆ, ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೆ ಇರುವವಳಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ ಹಿತಕರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಇದೀಗ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ನಿರ್ಗಮನವಾಗಲಿದೆ. ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಗೆ ಈ ಪ್ರಶಿಕ್ಷಣಾರ್ಥಿಗಳು ಅಲಾಟ್ ಆದಾಗಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮಗೆ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶನ ನೀಡಿ ನಮ್ಮ ತರಬೇತಿಯನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಲು ತುಂಬ ಸಹಕಾರ ಕೊಟ್ಟ ನಮ್ಮ ಪಿ ಹರಿಶೇಖರನ್ ಸರ್ ಸ್ವಾಗತಿಸಲಾಗುತ್ತಿದೆ. ನಡೆದಂತಹ ಎಲ್ಲ ರೀತಿಯ ಪರೀಕ್ಷೆಯಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಹೊರಾಂಗಣ, ಒಳಾಂಗಣ ಹಾಗೂ ಫೈರಿಂಗ್ ವಿಭಾಗ ಪ್ರಶಿಕ್ಷಣಾರ್ಥಿಗಳಿಗೆ ಇದೀಗ ಬಹುಮಾನವನ್ನ ವಿತರಿಸಲಾಗುವುದು. ಮೊದಲಿಗೆ ಒಳಾಂಗಣ ವಿಭಾಗ ದ್ವಿತೀಯ ಸ್ಥಾನ ಸುಷ್ಮಿತಾ BH. ಒಳಾಂಗಣ ವಿಷಯದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಒಳಾಂಗಣ ವಿಷಯದಲ್ಲಿ ಸಮಾನ ಅಂಕಗಳೊಂದಿಗೆ ಮೂವರು ಪ್ರಶಿಕ್ಷಣಾರ್ಥಿಗಳು ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ತೃತೀಯ ಸ್ಥಾನ ರಾಜಶ್ರೀ ಆರ್, ಲಾವಣ್ಯ ಕೆ. ಲಾವಣ್ಯ ಕೆ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಮರಳಿ. ತೃತೀಯ ಸ್ಥಾನ ಅನಿತಾ ಕೊನ್ನಾಪುರ. ಅನಿತಾ ಕೊನ್ನಾಪುರ ಇವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಾನೂನು ಶಾಸ್ತ್ರ ಪದವಿ ಪಡೆದಿದ್ದು ಚಿನ್ನದ ಪದಕದ ವಿಜೇತರಾಗಿದ್ದಾರೆ. ಇವರು ಒಳಾಂಗಣ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2018 ಮತ್ತು 19ನೇ ಸಾಲಿನಲ್ಲಿ 2 ಬಾರಿ ಪದವಿ ಕಾಲೇಜಿನಲ್ಲಿ ಅತ್ಯುತ್ತಮ ಮಹಿಳಾ ಕ್ರೀಡಾಪಟು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ರಾಜ್ಯ ಮಟ್ಟದ ತ್ರಿವಳಿ ಜಿಗಿತದಲ್ಲಿ ಭಾಗವಹಿಸಿದ್ದಾರೆ. ದ್ವಿತೀಯ ಸ್ಥಾನ ತಾರಾಮಣಿ HR. ಹೊರಾಂಗಣ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸಮಾನ ಅಂಕಗಳೊಂದಿಗೆ ಇಬ್ಬರು ಪ್ರಶಿಕ್ಷಣಾರ್ಥಿಗಳು ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಸುಷ್ಮಿತಾ BH ತೃತೀಯ ಸ್ಥಾನ.
ತೃತೀಯ ಸ್ಥಾನ ಪೂಜಾ AR. ಹೊರಾಂಗಣ ವಿಭಾಗದ ಮತ್ತೊಬ್ಬ ತೃತೀಯ ಸ್ಥಾನ ವಿಜೇತೆ ಪೂಜಾ AR. ನಂತರದಲ್ಲಿ ಫೈರಿಂಗ್ ವಿಭಾಗ ಪ್ರಥಮ ಸ್ಥಾನ ಶ್ರೀಮಧು KS. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂದಾರ್ಲಹಳ್ಳಿ ಗ್ರಾಮದವರು BBA ಪದವೀಧರರು. ದ್ವಿತೀಯ ಸ್ಥಾನ ದೀಕ್ಷಿತ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ BSc ಪದವಿ ಪಡೆದಿದ್ದು ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ನಿಮ್ಮ ಜೋರು ಚಪ್ಪಾಳೆ ಬರಲಿ, ಎಲ್ಲ ಬಹುಮಾನ ವಿಜೇತರನ್ನ ವಿಶ್ಲೇಷಿಸಿ. ಶ್ರೀಮತಿ ತುಳಸಿರವರ ಪುತ್ರಿಯಾಗಿರುವಂತಹ ರಮ್ಯಶ್ರೀಯವರು ಫೈರಿಂಗ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ನಂತರದಲ್ಲಿ ಸಾಗರ ತಾಲೂಕಿನ ಹಾಗಲಗದ್ದೆಯವರು ವ್ಯವಸಾಯ ಕುಟುಂಬದಿಂದ ಬಂದ ಇವರು ರಾಜು ಜೈನ್ ಹಾಗೂ ಶ್ರೀಮತಿ ದೇವಮ್ಮರವರ ಪುತ್ರಿಯಾಗಿದ್ದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ದಾರೆ. ಇವರು ಉತ್ತಮ ಯೋಗಪಟು ಹಾಗೂ ಕ್ರೀಡಾಪಟುವಾಗಿದ್ದಾರೆ. 6 ಬಾರಿ 1500 ಮೀಟರ್ ಓಟ ಹಾಗೂ 3000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. 11ನೇ ತಂಡದ ಸರ್ವೋತ್ತಮ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ತಾರಾಮಣಿ HR. ಈ ಸುಂದರ ಸಮಾರಂಭದಲ್ಲಿ ಆಗಮಿಸಿರುವ ಈ ಜಿಲ್ಲೆಯ SP ಅವರಾದ ರಾಹುಲ್ ಕುಮಾರ್ ಅವರೇ, ಈ ಜಿಲ್ಲೆಯ ಅಡಿಷನಲ್ SP ಮತ್ತು ಈ ತರಬೇತಿ ಶಾಲೆಯ ಪ್ರಿನ್ಸಿಪಾಲ್ ಆದ ಉದೇಶ್ ಅವರೇ, ನಿವೃತ್ತ ಅಧಿಕಾರಿಗಳೇ, ಸಿಬ್ಬಂದಿಯವರೇ, ಮಹಿಳೆಯರೇ ಮತ್ತು 11 ತಂಡದ POP ಪೀರಿಯಡನ್ನು ಮುಗಿಸಿಕೊಂಡು ಇನ್ನು ಕೆಲವು ಗಂಟೆಗಳ ಕಾಲದಲ್ಲಿ ನಿಮ್ಮ ಮೂಲ ಯೂನಿಟ್ಗೆ ಹೋಗುವ ದಾರಿಯಲ್ಲಿ ಇರುವ ಶಿಕ್ಷಣಾರ್ಥಿಗಳೇ, ನನಗೆ ತುಂಬ ಸಂತೋಷ ಆಗಿದೆ. ಅತಿ ಸುಂದರವಾಗಿ ಇವತ್ತು ತಾವು ಕವಾಯತನ್ನು ಮಾಡಿದಿರಿ. ಅದಕ್ಕಾಗಿ ತರಬೇತಿ ಶಾಲೆಯ ತರಬೇತಿ ಇಲಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ತಾನೇ SP ರಾಹುಲ್ ಅವರು ಹೇಳ್ತಾ ಇದ್ದರು, ಅಡಿಷನಲ್ SP ಅವರು ಈ ಜಿಲ್ಲೆಯಲ್ಲಿ ಈಗಾಗಲೇ 3 ವರ್ಷ ಕಾಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ತುಂಬ ಸಂತೋಷವಾಗಿದೆ. ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ. ಈ POP ಪೀರಿಯಡಲ್ಲಿ ನಾನು ಏನನ್ನು ಮಾತನಾಡಲು ಎಂಬುದರ ಬಗ್ಗೆ ಯೋಚನೆ ಮಾಡುವಾಗ, ನೀವು ಏನು ಇವತ್ತು ನೀವು ಓಟ್ ತಗೊಂಡಿದ್ದೀರೋ ಅದನ್ನು ತಮ್ಮ ಕಾಲ ಪೂರ್ತಿ ತಾವು ಪೊಲೀಸ್ ಇಲಾಖೆಯಲ್ಲಿ ಇರುವವರೆಗೆ ಅದನ್ನು ತಾವು ಪಾಲಿಸಿಕೊಂಡು ಹೋಗಿ, ಅದುವೇ ಬಹಳ ಸುಂದರವಾಗಿ ಅತಿ ಉತ್ತಮವಾಗಿ ನಿಮಗೆ ಬಹಳ ಸಾವಿರ ನೆನಪುಗಳನ್ನು ಮುಂದೆ ನಿಮಗೆ ಮೂಡಿ ಬರ್ತದೆ. ಮೊದಲನೇದಾಗಿ ಭಾರತದ ಸಂವಿಧಾನಕ್ಕೆ ಸದಾ ಕಾಲವು ನಿಷ್ಠೆಯಿಂದ ಇರ್ತಾ, ಇದನ್ನು ತಾವು ಮರಿಬಾರದು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಇದೆ, ಹಲವಾರು ಮತ ಇದೆ. ನಾವು ಎಲ್ಲರೂ ಕೂಡ ಈ ಭಾರತ ತಾಯಿಯ ಮಕ್ಕಳಾಗಿ ನಾವೆಲ್ಲ ಒಟ್ಟಾರೆ ಸೇರಿ ಬಾಳ್ತಾ ಇದ್ದೇವೆ. ಅದಕ್ಕೆ ಮೂಲಭೂತ ಕಾರಣ ಹೇಳಿದ್ರೆ ನಮ್ಮ ಸಂವಿಧಾನ. ಈ ಸಂವಿಧಾನದ ಬಗ್ಗೆ ಮಹತ್ವವಾದ ಒಂದು ಗೌರವವನ್ನು ಕೊಟ್ಟು ತಾವು ಇದನ್ನು ಕಾಪಾಡು ಮಾಡಬೇಕು. ತಾವು ಎಲ್ಲಿ ತನಕ ತಾವು ಸರ್ಕಾರ ಕೆಲಸದಲ್ಲಿ ಇದ್ದೀರೋ ಅಥವಾ ಎಲ್ಲಿ ತನಕ ತಾವು ಬದುಕಿದಿರೋ ಅಲ್ಲಿ ತನಕ ನಾವು ನಮ್ಮ ಭಾರತದ ಸಂವಿಧಾನವನ್ನು ಕಾಪಾಡು ಮಾಡಬೇಕು. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ದಯ ಮತ್ತು ದಾಕ್ಷಿಣ್ಯ ಇಲ್ಲದೆ ಕಾನೂನನ್ನು ನಾವು ಪರಿಪಾಲನೆ ಮಾಡಬೇಕು. ಹಿರಿಯರು ಎಲ್ಲರೂ ನಮಗೆ ಹೇಳುವರು, ನಾವೆಲ್ಲ ಸ್ಕೂಲಲ್ಲಿ ಓದುವಾಗ ದಯಾಳ ಗುಣ ಇರಬೇಕು. ಆದರೆ ಇಲ್ಲಿ ನಾವು ಏನು ಓಟ್ ಏನು ತಗೊಳ್ತಾ ಇದ್ದೇವೆ, ಯಾವುದೇ ದಯ ಇಲ್ಲದೆ ದಾಕ್ಷಿಣ್ಯ ಇಲ್ಲದೆ ಇದನ್ನು ತಾವು ಅರ್ಥ ಮಾಡಬೇಕು. ಯಾರಿಗೂ ನಾವು ದಯವನ್ನು ತೋರಿಸಬಾರದು ಅಥವಾ ದಾಕ್ಷಿಣ್ಯವನ್ನು ತೋರಿಸಬಾರದು. ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಇಲಾಖೆಯಲ್ಲಿ
ಮುಂದೆ ಬರುವ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಉತ್ತಮ ಒಂದು ಸ್ಥಾನವನ್ನು ಕೊಡಬೇಕಂತ ಹೇಳಿ ಈಗಾಗಲೇ ನಮ್ಮ ಪೊಲೀಸ್ ಮುಖ್ಯಸ್ಥರು ಪ್ರವೀಣ್ ಸೂದ್ ಅವರು ಸರ್ಕಾರ ಮಟ್ಟದಲ್ಲಿ ಹಲವಾರು ಯೋಜನೆಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನ ಕೊಡಬೇಕಾದ್ರೆ ನಮ್ಮ ಮನಸ್ಸಿನಿಂದ ಬರಬೇಕೀಗ. ಕಾನೂನಿದೆ, ಕಾನೂನು ಸುಮಾರು 70,000 ವರ್ಷದಿಂದ ಇದೆ. ಆದರೆ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳನ್ನು ನಾವು ಪತ್ತೆ ಮಾಡಿ ಅವ್ರಿಗೆ ಇರುವ ಒಂದು ಏನು ವಿಶೇಷವಾದ ಗುಣ ಇದೆಯೋ ಅದನ್ನು ನಾವು ರೂಪಿಸಿಕೊಂಡು ಅವ್ರಿಗೆ ಒಂದು ಸ್ಥಾನಮಾನ ಕೊಡುವುದರಲ್ಲಿ ಜನ ಈ ಸಮುದಾಯ ನಮ್ಮನ್ನು ನೋಡ್ತಾ ಇರ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಇದಲ್ಲವ, ಅದು ತುಂಬ ಅತಿ ಉತ್ತಮವಾದ ಒಂದು ಕೆಲಸ. ಮಳೆಯಾಣ ಏನು ಕೆಲಸ, ನಮಗೆ ಬರಗಾಲ ಬಂದ ಏನು ಕೆಲಸ ನಮ್ಗೆ ಗೊತ್ತಾಗಬೇಕೀಗ. ಮಳೆ ಬರುವಾಗ ಮತ್ತು ಬರಗಾಲ ಬರುವಾಗ ಪೊಲೀಸ್ಗೆ ಏನು ಕೆಲಸ ಇಲ್ಲ ಹೇಳಿ ಕೂತಿರ್ತಾರೆ, ಹಲವಾರು ಜನ ಕೂತಿರ್ತಾರೆ. ಅದಿಲ್ಲ. ಮಳೆ ಬರುವಾಗ ಇದೇ ತುಮಕೂರು ಜಿಲ್ಲೆಯಲ್ಲಿ 11 ಕಾನ್ಸ್ಟಿಟ್ಯೂನ್ಸಿ ಇದೆ ಮತ್ತು 27-30 ಪೊಲೀಸ್ ಸ್ಟೇಷನ್ ಇತ್ತು. ಎಲ್ಲ ಸ್ಟೇಷನಲ್ಲಿ ನಾವು ವೈರ್ಲೆಸ್ ಅಲ್ಲಿ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಮಳೆ ಆದ ಮೇಲೆ ಏನಾಗಿದೆ, ಕೆರೆ ಏನಾದಾಗಿದೆಯಾ, ಒಡೆದಾಗಿದೆಯಾ, ನೀರು ಬಂದಿದೆಯಾ, ನೀರು ಬಂದಿಲ್ಲವಾ, ಮನೆಗಳು ಕುಸಿದೋಯ್ದವ, ಯಾರು ತೀರ್ಕೊಂಡಿದಾರ, ಇಮ್ಮಿಡಿಯೇಟ್ ಆಗಿ DC ಮಾತಾಡಿ 24 ಗಂಟೆ ಒಳಗಾಗಿ ಅವ್ರಿಗೆ ಏನು ಪರಿಹಾರ ಮಾಡಬೇಕು ಅದನ್ನು ತೊಗೊಂಡೋಗಿ ಪರಿಹಾರ ಕೊಡೋದಿಗೆ. ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಸೇವೆ ಅವ್ರು ಕರೀತಾರ ಅಥವಾ ಇಲ್ಲವೋ ಅದು ಬೇರೆ ವಿಷಯ. ನಮ್ಮದೇ ಆದ ಒಂದು ಕೊಡುಗೆ ಈ ರೀತಿ ಮಾಡುವ ಮೂಲಕ ಏನಾಗ್ತದೆ, ಪೊಲೀಸ್ ಮೇಲೆ ಒಳ್ಳೆ ಒಂದು ಪರಿಣಾಮ ಬರ್ತದೆ, ನಿಮಗೆ ಒಳ್ಳೆ ಇಮೇಜ್ ಸಿಗ್ತದೆ. ಇವತ್ತು ಸರ್ಕಾರದಲ್ಲಿ ಹಲವಾರು ಸೌಲಭ್ಯಗಳು ನಿಮಗೆ ಬರ್ತಾ ಇದೆ. ಬೇರೆ ಯಾವ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಸೌಲಭ್ಯ ಇಲ್ಲ. ನಾನು ಪಟ್ಟಿ ಮಾಡಿ ನಾನು ಹೇಳ ಆಸೆಪಡಲ್ಲ. ಕರ್ನಾಟಕ ರಾಜ್ಯವನ್ನು ಒಂದು ಮುಂಜಾಣಕ್ಕೆ ತಗೊಂಡು ಹೋಗ್ಬೇಕಂತ ಹೇಳಿ ಒಂದು ನಿರ್ಧಾರವನ್ನು ನಾವು ತಗೊಂಡಿರಬೇಕು. ಸೈಬರ್ ಕ್ರೈಮಲ್ಲಿ ಒಂದು ಒಳ್ಳೆ ನಿಪುಣತ್ವವನ್ನು ಕೊಡಬೇಕಂತ ಹೇಳಿ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಬ್ಯಾಂಕಲ್ಲಿ ಬ್ಯಾಂಕಿಂಗ್ ಫ್ರಾಡ್ಸ್ ಯಾವ ರೀತಿ ಆಗ್ತದೆ, ಹಾಗೆ ಎಷ್ಟೋ ಜನ ಬರ್ತಾ ಇದ್ದಾರೆ. ಸರ್ ನಮ್ಮ ಬ್ಯಾಂಕ್ ಅಕೌಂಟ್ 50,000 ಹೋಯ್ತು, 20,000 ಹೋಯ್ತು, 10,000 ಹೋಯ್ತು, 5,000 ಹೋಯ್ತು ಬರ್ತಾರೆ. ಅದೇ ರೀತಿ ಹಲವಾರು ಹೆಣ್ಣು ಮಕ್ಕಳಿಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ತೊಂದರೆಗಳು ಬರ್ತಾ ಇದೆ. ಇದು ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್, ಅದರಲ್ಲಿ ಮಹಿಳೆಯರು ನಿಮಗೆ ಗೊತ್ತಿರುತ್ತೆ, ಅದು ಮುಂದೆ ನೀವು ಹಲವಾರು ಜನಕ್ಕೆ ಒಳ್ಳೆಯದು ಮಾಡಬಹುದು ನನ್ನ ಅಭಿಪ್ರಾಯವನ್ನು ಹೇಳಿ, ನಿಮಗೆ ಭಗವಂತ ಮುಂದೆ ಬರುವ ಎಲ್ಲ ವರ್ಷಗಳಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಹೇಳಿ ನನ್ನ ಮಾತನ್ನು ಮುಗಿಸಿದೆ. ನಮಸ್ಕಾರ. ಮಹಿಳಾ ಸಬಲೀಕರಣದತ್ತ ತಮ್ಮ ಪರಿಕಲ್ಪನೆಗಳನ್ನು ಹಂಚಿಕೊಂಡು ಸಮಾಜಕ್ಕೆ ನಾವು ನೀಡಬಹುದಾದ ಕೊಡುಗೆಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀಯುತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. Passing out parade is over, sir. I seek your kind permission to commence the drill, sir. ಯಶಸ್ವಿಯಾಗಿ ತರಬೇತಿಯನ್ನ ಮುಕ್ತಾಯಗೊಳಿಸಿದ್ದಾರೆ. ಇದರಲ್ಲಿ 26 ಜನ ಸ್ನಾತಕೋತ್ತರ ಪದವೀಧರರು, 4 ರಾಜ್ಯ ಮಟ್ಟದ ಹಾಗೂ ಬದುಕಿಗಿಂತ ಎದ್ದು ನಿಂತು ಸುತ್ತಲೂ ನೋಡಿ, ಜಗತ್ತು ಸುಂದರವಾಗಿದೆ, ವಿಶಾಲವಾಗಿದೆ, ನಡೆಯಲು ಸಿದ್ಧನಾದವನಿಗೆ ನೂರಾರು ದಾರಿಯಿದೆ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸಂಸ್ಕಾರ. ಅಂತಹ ಉತ್ತಮ ಕರ್ತವ್ಯ ಪಾಲನೆ, ಸಮಯ ಪ್ರಜ್ಞೆಗಳನ್ನು ನಿಮ್ಮಲ್ಲಿ ಬಿತ್ತಿ ನಿಮಗೆ ಸ್ಫೂರ್ತಿಯ ಚಿಲುಮೆಯಾದಂತಹ ಶ್ರೀ ರಾಹುಲ್ ಕುಮಾರ್ ಶಹಪೂರ್ವಾಡ್ರವರು, ಶ್ರೀ ಉದೇಶ ಟೀಚರ್ ಪ್ರಾಂಶುಪಾಲರು, ಶ್ರೀ ಪರಮೇಶ್ವರವರು DSP DR ರವರು ಉಪ ಪ್ರಾಂಶುಪಾಲರು, ಶ್ರೀ ರಾಮಕೃಷ್ಣರವರು RP ರವರು, ಶ್ರೀ ನರಸಿಂಹಮೂರ್ತಿ, ಶ್ರೀ ಶಿವಕುಮಾರ್, ಶ್ರೀ ಕೆಂಪರಾಜು ಇವರುಗಳಿಗೆ ಹಾಗೂ ಎಲ್ಲ ಒಳಾಂಗಣ ಹೊರಾಂಗಣ ಬೋಧಕ ವೃಂದದವರಿಗೆ ನಮ್ಮ ಪ್ರಣಾಮಗಳು. ಯಾವ ಹಳ್ಳಿಯೋ ಯಾವ ಬಳ್ಳಿಯೋ, ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ತುಮಕೂರು ಜಿಲ್ಲಾ ಪೊಲೀಸ್ ಬುನಾದಿ ತರಬೇತಿ ಶ್ರೇಯತೆ, ಧೈರ್ಯ ಇವೆಲ್ಲವನ್ನ ಒಳಗೊಂಡಂತಹ ಒಂದು ಹೆಮ್ಮೆಯ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ. ದಿನದ 24 ರಕ್ಷಣೆಗಾಗಿ ಪಣ ತೊಟ್ಟಿರುವ ನಾವುಗಳು ಪೊಲೀಸರು ನಡೆಸಿದ್ದಾರೆ. ನಮ್ಮ ಪ್ರಶಿಕ್ಷಣಾರ್ಥಿಗಳು ರಸ್ತೆಯಲ್ಲಿ ನಿಂತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವವರು, ಸಂಘ ಸಂಸ್ಥೆಗಳು ಸಂಘಟನೆಗಳ ಹೋರಾಟಕ್ಕೆ
ರಕ್ಷಣೆ ನೀಡುವವರು. ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿರಲು ನೀವು ತೊಂದರೆಯಾಗದಂತೆ ರಾತ್ರಿ ಕೊರೆವ ಚಳಿಯಲ್ಲಿ ಕಾವಲುಗಾರರಾಗುವರು. ಇಲಾಖೆ ನಮ್ಮ ಪೊಲೀಸ್ ಇಲಾಖೆ, ಇದೇ ನಮ್ಮ ಹೆಮ್ಮೆ. ಈ ನಿರ್ಗಮನ ಪಥಸಂಚಲನದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಹೃತ್ಪೂರ್ವಕ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ತಾರಾಮಣಿ. ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕೋಗರ್ ಪೋಸ್ಟು ಮತ್ತು ನಮ್ಮ ಊರು ಹಾಗಲಗದ್ದೆ. ನಮ್ಮ ಅಪ್ಪ ರಾಜು ಜೈನ್, ನಮ್ಮಮ್ಮ ದೇವಮ್ಮ. ನಮ್ಮ ಅಪ್ಪಾಜಿ ಕೃಷಿ ವ್ಯವಸಾಯವನ್ನು ಮಾಡುತ್ತಿರುತ್ತಾರೆ. ನಮ್ಮ ಅಪ್ಪಾಜಿ ಅಮ್ಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ನಾನು ತುಮಕೂರು PTSನಲ್ಲಿ 8 ತಿಂಗಳ ಕಾಲ ಬುನಾದಿ ತರಬೇತಿಯನ್ನು ಪಡೆದಿರುತ್ತೇನೆ. ಇಲ್ಲಿಯ ಪ್ರಾಂಶುಪಾಲರಿಗೆ ಮತ್ತು ಉಪಪ್ರಾಂಶುಪಾಲರಿಗೆ ಮತ್ತು RP ಮತ್ತು RSI ಸರ್ಗಳಿಗೆ ಮತ್ತು ADI ಸರ್ಗಳಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಮತ್ತು ತಾಯಿ ಇಬ್ಬರೂ ಸಹ ಕೃಷಿಯನ್ನು ಮಾಡ್ತಿರ್ತಾರೆ, ಅಂದರೆ ಭತ್ತ ಅಡಿಕೆಯನ್ನು ಬೆಳೀತಿರ್ತಾರೆ. ನಾವು ತುಂಬ ಬಡತನ ಕುಟುಂಬದಿಂದ ಬಂದಿದ್ರೂ ಸಹ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಡಿಪಾರ್ಟ್ಮೆಂಟಿಗೆ ಬಂದಿರ್ತೇನೆ. ನಮ್ಮ ಅಣ್ಣಂದಿರು ಸಹ ಇಬ್ಬರು ಅಣ್ಣಂದಿರು ಇದ್ದಾರೆ, ಅವರು ಸಹ ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ. ನನಗೆ ಈಗ ಇಂಡೋರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಮತ್ತು ಔಟ್ಡೋರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಮತ್ತು ಇದು ನನಗೆ ಸರ್ವೋತ್ತಮ ಪ್ರಶಸ್ತಿ ಬಂದಿರುತ್ತೆ. ತುಂಬ ಖುಷಿ ಆಗ್ತಿದೆ.